ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನ ವಶ ಪಡೆದಿದ್ದು 6 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ದರೋಡೆಗೆ ಕಾರಣ ಏನು ಅನ್ನೋದನ್ನ ಖಾಕಿ ವಿಚಾರಣೆ ವೇಳೆ ರಿವೀಲ್ ಆಗಿದೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ನ್ಯಾಮತಿ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್. 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನ ವಶ. 6 ತಿಂಗಳ ನಂತರ 6 ಆರೋಪಿಗಳ ಬಂಧನ. ಹೌದು, ದಾವಣಗೆರೆಯ ನ್ಯಾಮತಿ ಪಟ್ಟಣದಲ್ಲಿ ನಡೆದಿದ್ದ ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಳೆದ ಅಕ್ಟೋಬರ್ 28ಕ್ಕೆ ಎಸ್ಬಿಐ ಬ್ಯಾಂಕ್ ದರೋಡೆಯಾಗಿದ್ದು ಇಡೀ ದಾವಣಗೆರೆ ಬೆಚ್ಚಿ ಬಿದ್ದಿತ್ತು. ಯಾಕಂದ್ರೆ ಬರೋಬ್ಬರಿ 13 ಕೋಟಿ ಮೌಲ್ಯದ ಸುಮಾರು 17 ಕೆಜಿ ಬಂಗಾರ ಲೂಟಿಯಾಗಿ ಹೋಗಿತ್ತು. ಪ್ರಕರಣದ ಬೆನ್ನು ಹತ್ತಿದ್ದ ಪೊಲೀಸರಿಗೆ ನಿರಾಸೆ ಮೇಲೆ ನಿರಾಸೆ ಉಂಟಾಗಿತ್ತು. ಯಾಕಂದ್ರೆ ಬ್ಯಾಂಕ್ ಸುತ್ತಲೂ ಸುಳಿವು ಸಿಗದಂತೆ ಖಾರದ ಪುಡಿ ಎರಚಿ ಕಳ್ಳರು ಮಾಸ್ಟರ್ ಮೈಂಡ್ ಅಟ್ಯಾಕ್ ಮಾಡಿ ಹೋಗಿದ್ರು. ಒಂದು ಸಣ್ಣ ಸುಳಿವು ಸಿಗದಂತೆ ಗ್ಯಾಸ್ ಕಟರ್ ಮೂಲಕ ದರೋಡೆ ಮಾಡಲಾಗಿತ್ತು. ಕಳ್ಳರು ಚಾಪೆ ಕೆಳಗೆ ನುಸುಳಿದ್ರೆ ನಮ್ಮ ಪೊಲೀಸರು ಬಿಡ್ಬೇಕಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಂಗೋಲಿ ಕೆಳಗೆ ನುಸುಳಿ ಖಾದಿಮ ಗ್ಯಾಂಗ್ನ ಅಂದರ್ ಮಾಡಿಬಿಟ್ಟಿದ್ದಾರೆ. ನಮ್ಮ ನ್ಯಾಮತಿ ಪ್ರಕರಣದಲ್ಲೂ ಕೂಡ ಈಗಾಗಲೇ ನಾವು ಕಲೆ ಹಾಕಿದ್ದ ಮಾಹಿತಿ ಮತ್ತು ನಮ್ಮಲ್ಲಿ ಇದ್ದಂತಹ ಟೆಕ್ನಿಕಲ್ ಅನಾಲಿಸಿಸ್ ಇನ್ಪುಟ್ಸ್ ಆಧಾರದ ಮೇಲೆ ಈ 6 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ 17 ಕೆಜಿಯಷ್ಟು ಚಿನ್ನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಂದು ತುಂಬ ಬಿಗ್ ಅಮೌಂಟ್ ಇರೋದು, ನೆಕ್ಸ್ಟು ಯಾವುದೇ ರೀತಿ ಕ್ಲೂಸ್ ಇಲ್ಲದೆ ಇರೋದು. ನಾವು ಎಷ್ಟು ಹೋಗ್ತಾನೆ ಇದ್ರೂ ಕೂಡ ನಮ್ಮ ನ್ಯಾಮತಿ ಪ್ರಕರಣಕ್ಕೆ ಲಿಂಕ್ ಮಾಡೋಕ್ಕೆ ಅಷ್ಟು ಬೇಗ ಕ್ಲೂಸು ಸಿಗ್ತಾ ಇರಲಿಲ್ಲ. ಸೊ ಅದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ನಮಗೆ ಏನೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಅವರು ಡಿಮೋಟಿವೇಟ್ ಆಗಿ ಬಂದಾಗ ಇಲ್ಲ ನಾವು ಮಾಡ್ತೀವಿ ಅನ್ನೋ ಒಂದು ಹುರುಪಿನಿಂದ ಪೊಲೀಸರು ಮನ್ಸು ಮಾಡಿದರೆ ಯಾವುದೇ ಕೆಲಸವನ್ನ ಮಾಡಬಹುದು ಅಂತ ದಾವಣಗೆರೆ ಪೊಲೀಸರು ಮಾಡಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಬರೋಬ್ಬರಿ 6 ತಿಂಗಳ ನಂತರ 6 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ 13 ಕೋಟಿ ರೂಪಾಯಿ ಮೌಲ್ಯದ 17 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ದರೋಡೆ ಮಾಡಿದ್ಯಾಕೆ? ಯಾವುದೇ ಸುಳಿವು ಸಿಗದ ರೀತಿಯಲ್ಲಿ ದರೋಡೆ ಮಾಡಲು ಪ್ರೇರೇಪಣೆ ಸಿಕ್ಕಿದ್ ಹೇಗೆ ಅಂತ ನೋಡುವುದಾದ್ರೆ, ಬ್ಯಾಂಕ್ ದರೋಡೆ ಕೇಸ್ಗೆ ಟ್ವಿಸ್ಟ್. ಬ್ಯಾಂಕ್ನಲ್ಲಿ ಲೋನ್ ಸಿಗದ ಕಾರಣ ದರೋಡೆಗೆ ಪ್ಲಾನ್. ಅಕ್ಟೋಬರ್ 28ರಂದು ದೀಪಾವಳಿ ಸಾಲು ರಜೆ ಹಿನ್ನೆಲೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಕೊಂಡು ಬ್ಯಾಂಕ್ ದರೋಡೆ. ಬ್ಯಾಂಕ್ ಸುತ್ತ ಗಡಿ ಚೌಡೇಶ್ವರಿ ಅಷ್ಟ ದಿಗ್ಬಂಧನ ಮಾಡಿದ್ದ ಗ್ಯಾಂಗ್. ಅದೇ ದಿನ ರಾತ್ರಿ ಗ್ಯಾಸ್ ಕಟರ್ ಬಳಸಿ ನ್ಯಾಮತಿ ಬ್ಯಾಂಕ್ ದರೋಡೆ. ಮೊಬೈಲ್ ಬಳಸದೆ ದರೋಡೆ ಮಾಡಿದ್ದ ಎಸ್ಕೇಪ್ ಆಗಿದ್ದ ಗ್ಯಾಂಗ್. ಪೊಲೀಸರಿಗೆ ಸುಳಿವು ಸಿಗಬಾರದೆಂದು ಖಾರದ ಪುಡಿ ಎರಚಿ ಎಸ್ಕೇಪ್. 17 ಕೆಜಿ ಚಿನ್ನ ಬಾವಿಯಲ್ಲಿ ಇಟ್ಟಿದ್ದ ಖತರ್ನಾಕ್ ಗ್ಯಾಂಗ್. ಮಧುರೈನ ತೋಟದ ಮನೆಯಲ್ಲಿ ಚಿನ್ನ ಬಚ್ಚಿಟ್ಟಿದ್ದ ಆರೋಪಿಗಳು ಈಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾರೆ. ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ವಿಜಯ್ ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು ನ್ಯಾಮತಿಯಲ್ಲಿ. ಅವನು ಬ್ಯಾಂಕ್ಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ. ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ. ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ. ನಂತರ ಈ ಬ್ಯಾಂಕ್ ಕಳ್ಳತನಗಳನ್ನ ಯಾವ ರೀತಿ ಮಾಡ್ತಾರೆ ಅನ್ನುವುದನ್ನ ಯೂಟ್ಯೂಬ್ ನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ತನಿಖೆಯ ವೇಳೆ ಗೊತ್ತಾಗಿದೆ. ತನ್ನ ತಮ್ಮ ಜೊತೆಗೆ 3 ಜನ ಸ್ನೇಹಿತರು ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ. 2 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಎಲ್ಲ ಚಿನ್ನವನ್ನ ತೆಗೆದುಕೊಂಡು ಹೋಗಿ. ಇನ್ನು ಖದೀಮರ ಗ್ಯಾಂಗ್ ಸಿಕ್ಕಿದ್ದೇ ರಣರೋಚಕ. ಯಾರಿಗೂ ಸುಳಿವು ಸಿಗದಂತೆ ಖಾರದ ಪುಡಿ ಎರಚಿ ಹೋಗಿದ್ರು. ಆದ್ರೆ ಸಮೀಪದಲ್ಲೇ ಖಾರದ ಪುಡಿ ಪ್ಯಾಕೆಟ್ ಒಂದು ಪೊಲೀಸರಿಗೆ ಸಿಕ್ಕಿತ್ತಂತೆ. ಅದು ಸೀದಾ ತಮಿಳುನಾಡಿಗೆ ಲಿಂಕ್ ಕೊಟ್ಟಿದೆ. ಆ ಕವರ್ ಅಡ್ರೆಸ್ ತಮಿಳುನಾಡಿನ ಜಾಗ ಒಂದರದ್ದಾಗಿತ್ತು. ಅಜಯ್, ವಿಜಯ್ ಕುಮಾರ್ ಎಲ್ಲರೂ ಮೂಲತಃ ತಮಿಳುನಾಡಿನವರೇ. ಜೀವನಕ್ಕಾಗಿ ಇಲ್ಲಿ ಬಂದು ಬೇಕರಿ ನಡೆಸ್ತಿದ್ರು. ಇದರ ಜಾಡು ಹಿಡಿದ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇನ್ನು ಈ ಎಲ್ಲಾ ಬಂಗಾರವನ್ನ ವಿಜಯ್ ತಮಿಳುನಾಡಿನ ಮಧುರೈ ಬಳಿ ಬಾವಿಯಲ್ಲಿ ಹೂತಿಟ್ಟಿದ್ದರು. ಅಷ್ಟು ಚಿನ್ನವನ್ನು ಪೊಲೀಸರು ರಿಕವರಿ ಮಾಡಿದ್ದಾರೆ. ಆರೋಪಿ A1 ವಿಜಯ್ ಕುಮಾರ್ 6 ಮಂತ್ಸ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅದಕ್ಕೆ ಏನೇನೆಲ್ಲ ಸ್ಕಿಲ್ಸ್ ಬೇಕು, ಪೊಲೀಸರಿಂದ ಯಾವ ರೀತಿ ತಪ್ಪಿಸ್ಕೊಡ್ಬೇಕು, ಪ್ರತಿಯೊಂದು ಕೂಡ ಪ್ಲಾನ್ ಮಾಡಿ ಅವರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿ ಫೈನಲಿ ಅಲ್ಲಿಗೆ ಬಂದು ಕೃತ್ಯವನ್ನ ಮಾಡಿರೋದಲ್ಲದೆ ಪೊಲೀಸರಿಗೆ ಯಾವುದೇ ರೀತಿ ಕ್ಲೂ ಬಿಡೋದ ರೀತಿಯಲ್ಲಿ ಕೂಡ ಅವರು ಸ್ವಲ್ಪ ದಿನ ಯಶಸ್ಸಾಗಿದ್ದಾರೆ. ಆ ಚಿನ್ನ ಅವನು ಏನು ಉಸ್ಲಾಂಪಟ್ಟಿ ಮಧುರೈ ತಮಿಳ್ನಾಡು ಕಾಡಿನಲ್ಲಿ ಇಟ್ಟಿರ್ತಾನೆ. ಅದು ಅವನಿಗೆ ಬಿಟ್ಟು ಬೇರೆ ಯಾರಿಗೆ ಕೂಡ ಗೊತ್ತಿರಲ್ಲ. ಅಲ್ಲಿ ಅವರ ಅಜ್ಜಿ, ಅವ್ರ ತಂದೆ ತಾಯಿ ನಾವು ಹೋಗಿ ಅಲ್ಲಿ ಚಿನ್ನವನ್ನ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ ಕರ್ಕೊಂಡೋಗಿ ಮೇಲೆ ತೆಗೆದಾಗ ಅವರೇ ಆಶ್ಚರ್ಯಚಕಿತರಾಗಿರ್ತಾರೆ. ಒಟ್ಟಾರೆ ದೀಪಾವಳಿ ಹಬ್ಬದಂದು ನಡೆದಿದ್ದ ಮಹಾ ದರೋಡೆ ಪ್ರಕರಣಕ್ಕೆ ಯುಗಾದಿ ಹಬ್ಬದ ದಿನದಂದು ಮುಕ್ತಿ ಸಿಕ್ಕಿದೆ. ಇಂತಹದೊಂದು ದೊಡ್ಡ ದರೋಡೆ ಪ್ರಕರಣ ಭೇದಿಸಿದ ದಾವಣಗೆರೆ ಪೊಲೀಸರಿಗೆ ನಮ್ಮದೊಂದು ಸಲಾಂ. ಈತ ಬಂಗಾರ ಕಳೆದುಕೊಂಡ ಆತಂಕದಲ್ಲಿದ್ದ ಬ್ಯಾಂಕ್ ಗ್ರಾಹಕರು ನಿರಾಳರಾಗಿದ್ದು
ಎಲ್ಲರಿಗೂ ಬಂಗಾರ ತಲುಪಲಿ ಅನ್ನೋದೇ ನಮ್ಮ ಆಶಯ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.